ಒಂದು ಇನ್ಫಾರ್ಮೇಷನು ಏನು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇದು ಮಾರ್ಕೆಟ್ ಪ್ಲೇಸ್ ಅಂದ್ಬಿಟ್ಟು ಇದರಲ್ಲಿ ಮೊಬೈಲ್ ಅಂತ ಹೊಡಿತೀನಿ ನಾನು. ಈಗ ಮೊಬೈಲ್ ಫೋನ್ಸ್ ಅಂತ ಹೊಡೆದೆ, ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ನ್ಯೂ ಮೊಬೈಲ್ ಫಾರ್ ಸೇಲ್, ನ್ಯೂ ಮೊಬೈಲ್ ಫಾರ್ ಲೆಸ್ ಪ್ರೈಸ್ ಅಂತೆ. ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ S24 ಅಲ್ಟ್ರಾ ಬರೀ 12,500 ಹಾಕಿದ್ದಾರೆ. ಇವ್ರಿಗೆ ಮೆಸೇಜ್ ಮಾಡಿದ್ರೂ ಇಮಿಡಿಯೇಟ್ಲಿ ರಿಪ್ಲೈ ಕೊಡ್ತಾರೆ ಇವರು. ನಾನು ಮಾಡಿ ನೋಡಿದ್ದೀನಿ, ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಚೂತ್ಯ ಮಾಡ್ತಾರೆ ಅಂದರೆ ಇವರು. ನೋಡಿ, ಹಾಯ್ ಅಂತ ಕಳಿಸಿದ್ದೆ, ಇವ್ರು ವಾಟ್ಸಪ್ ನಂಬರು ಅದರಿಂದ ಕಳಿಸಿದ್ದು, ಮೆಸೆಂಜರಿಂದ ಹಾಯ್ ಅಂತ ಮಾಡಿದ್ದೆ. ವಿಚ್ ಮಾಡಲ್ ಅಂತಂದರು. ಈ ಮಾಡಲ್ ಹೇಳಿದ್ದಕ್ಕೆ ಇವರೆಲ್ಲ ಡೀಟೇಲ್ಸ್ ಕಳಿಸ್ಬಿಟ್ಟು ಫೋಟೋಸು ಕಳಿಸಿದ್ರು. ಪ್ರೈಸ್ ಕೇಳಿದ್ದಕ್ಕೆ 26,000. S25 ಅಲ್ಟ್ರಾ ಕೇಳಿದ್ದು ನಾನು. ಮತ್ತು ಲೊಕೇಶನ್ ಎಲ್ಲ ಕೇಳಿದ್ರು, ಡೆಲಿವರಿ ಎಲ್ಲ ಕೇಳಿದ್ರು. ಎಲ್ಲಿಂದ ಅಂದರೆ ಮುಂಬೈ, ನಿಮಗೆ ಡೆಲಿವರಿ ಬಂದ್ಬಿಟ್ಟು ಮುಂಬೈಯಿಂದ ಬರಬೇಕು, ಚೆಕ್ಕರ್ಲು ಅಂತ ಎಲ್ಲ ಹಾಕಿದ್ರು. ಓಕೆ ಅಲ್ಲ, ಇದೆಲ್ಲ ಇದು ತೋರಿಸಿದ್ರು ಇವರು ಪ್ರೂಫ್ಗೋಸ್ಕರ. ನಾವು ಪ್ರೂಫ್ ಇದು ಅಂದರೆ ನಂಬಲಿ ಅಂದ್ಬಿಟ್ಟು ಇದೆಲ್ಲ ಕಳಿಸಿದ್ರು ಇವರು. ಮತ್ತು ವೀಡಿಯೋ ಕಾಲ್ ಕರೋ ಅಂತಂದರು. ವೀಡಿಯೋ ಕಾಲು ಅವತ್ತು ಮಾಡಿದ್ದೆ, ಅದಾದ್ಮೇಲೆ ಮತ್ತೆ ಇದು ಮಾಡಿಬಿಟ್ಟೆ ನಾನು. ಮತ್ತೆ ಏನು ಹೇಳಿದ್ದೀನಿ ಅಂದರೆ, ನಾನು ನಿಮಗೆ ಎಷ್ಟು ಕೊಡಬೇಕು ಅಂತ ನಾನು ಹಿಂದಿಯಲ್ಲಿ ಕೇಳಿದ್ದಕ್ಕೆ ಇವರು ಮಿನಿಮಮ್ 300 ಅಂತಂದರು. 300 ಕಳಿಸಿದ ತಕ್ಷಣವೇ ಇವರು ಈ ಥರ ಡೆಲಿವರಿ ಬಾಕಿ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನಿಮ್ಮದು ಫಸ್ಟ್ 300 ಕಟ್ಟಿ, ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಬಂದಮೇಲೆ ಫುಲ್ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ ನೋಡಿ. ಈ ಥರ ಯಾಮಾರಿಸ್ತಾ ಇರ್ತಾರೆ. ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಸುಮ್ಮನೆ ಕಾಲಲ್ಲಿ ಮಾತಾಡ್ತಾಯಿದ್ದೆ ಇವ್ರ ಹತ್ರ. ಇವ್ರು ಏನಂದರು, ಅದೇ ನಿಮಗೆ ಡೆಲಿವರಿ ಆದಮೇಲೆ ಅಂದರೆ ಡೆಲಿವರಿ ಆದಮೇಲೆ ನೀವು ಫುಲ್ ಕ್ಯಾಶ್ ಕೊಡಬೇಕು, 300 ರೂಪಾಯಿ ಹಾಕಿ ಅಂತಂದ್ರೆ. 300 ರೂಪಾಯಿ ಹಾಕಿದ ತಕ್ಷಣ ಇವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮದು ಇದೇ ಬ್ಲಾಕ್ ಮಾಡಿಬಿಡ್ತಾರೆ, ನಿಮ್ಮ ನಂಬರೇ ಬ್ಲಾಕ್ ಮಾಡಿಬಿಡ್ತಾರೆ ನೋಡಿ. ಮತ್ತೆ ಹೊಸ್ದಾಗಿ ನಾನು ಇವ್ರನ್ನ, ಇದು ಬೇರೆದಿದು, ಮುಂಚೆ ಬೇಜಾನ್ ಮಾಡಿದ್ದೀನಿ, ಬೇಜಾನ್ ಜನಕ್ಕೆ ಟ್ರೈ ಮಾಡಿನೇ ನಾನು ಇದೆಲ್ಲ ವೀಡಿಯೋ ಮಾಡಿ ರಿಸರ್ಚ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಎಸ್ ಸರ್ ಕರ್ನ ಆಯಿತು, ಆರ್ಡ್ರ್ ಕನ್ಫರ್ಮ್ ಮಾಡಿ, ಅದು ವೀಡಿಯೋ ಕಾಲ್ ಮಾಡಿದ್ದೆ, ಅವ್ರು ಮಾತಾಡಿದ್ದೆ ನೋಡಿ. ಮತ್ತೆ ಇನ್ನೊಂದು ನ್ಯೂ ಸ್ಟಾಕ್ ಅಂತ ಹಾಕಿದ್ರೆ, iPhone 15 ಅವೈಲೇಬಲ್ ಇನ್ ನ್ಯೂ ಸ್ಟಾಕ್, ಅಫೋರ್ಡೆಬಲ್ ಪ್ರೈಸ್, DM ಫಾರ್ ಆರ್ಡರ್ ನಾವು. ನೋಡಿ ಯಾವ ಥರ ಯಾಮಾರಿಸ್ತಾರೆ. ಇಷ್ಟು ಕಮ್ಮಿ ರೇಟ್ಗೆ ಯಾರು ಕೊಡ್ತಾರೆ? ಕಂಪ್ನಿಯಿಂದನೇ ಇಷ್ಟು ಕಮ್ಮಿಗೆ ಬರೋಲ್ಲ. ನನಗೆ ಎಷ್ಟು 25,000ನ ಎಷ್ಟೋ ಅಂತಂದರು ಇವರು. S25 ಅಲ್ಟ್ರಾ 25,000 ರೂಪಾಯಿ ಯಾರು ಕೊಡ್ತಾರೆ? ಈ ಥರ ಎಲ್ಲ ಯಾಮಾರಿಸ್ತಾರೆ ಮಾರ್ಕೆಟ್ ಪ್ಲೇಸಲ್ಲಿ. ಅಂದರೆ ಮಾರ್ಕೆಟ್ ಪ್ಲೇಸು ಒಳ್ಳೆಯದೇ, ಸೆಕೆಂಡ್ ಐಟಮ್ಗಳು ಸಿಗ್ತವೆ. ಮತ್ತು ಈ ಥರ ಚೂತ್ಯಗಳು ಇರ್ತಾರೆ, ಈ ಥರ ಯಾಮಾರಿಸೋರು ನೋಡಿ. ಇದು ಯಾವುದಿದು? ಇದು S24 ಅಲ್ಟ್ರಾ ನೋಡಿ, ಎಷ್ಟು ಕಮ್ಮಿ ಹಾಕಿದ್ದಾರೆ. ಬೇಜಾನ್ ಜನ ಈ ಥರ ಯಾಮಾರಿದ್ದಾರೆ, 100% ಹೇಳ್ತೀನಿ. ಬೇಜಾನ್ ಜನ ಯಾಮಾರವ್ರೆ. ನಮ್ಮ ಫ್ರೆಂಡ್ಸೇ ಎಷ್ಟೋ ಜನ 300 ರೂಪಾಯಿ ಕಟ್ಬಿಟ್ಟು ಬಂದಿಲ್ಲ ಅಂತ ಹೇಳ್ತಾರೆ ನೋಡಿ. ಬೇಜಾನ್ ಜನ ಯಾಮಾರಿಸ್ತಾರೆ. ಈ ಥರ ಶೋರೂಮ್ ಪ್ರೈಸ್ ಏನಿದೆ ಆ ಪ್ರೈಸಲ್ಲಿ ಅದಕ್ಕೊಂದು ಅರ್ಧ ಪ್ರೈಸಲ್ಲೆಲ್ಲ ಇದು ಸೆಕೆಂಡ್ ಶೋರೂಮು, ಅಲ್ಲೆಲ್ಲ ಈ ಆಫರ್ಸ್ ಬಂದರೆ ತಗೊಳ್ಳಿ. ಈ ಥರ ಆನ್ಲೈನ್ ಪೇಮೆಂಟ್ ಮಾಡೋದು, ಅಡ್ವಾನ್ಸ್ ಪೇಮೆಂಟ್ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 1,500. ಮತ್ತು ಇನ್ನೊಂದು ಏರ್ಪೋರ್ಟು, ನಾನು ಮಿಲ್ಟ್ರಿ ಅವನು, ಏರ್ಪೋರ್ಟಲ್ಲಿ ಕೆಲಸ ಮಾಡೋದು. ಅಲ್ಲಿ ನಿಮಗೆ 1,500 ಪೇ ಮಾಡಿ ಡೆಲಿವರಿ ಆದಮೇಲೆ ಫುಲ್ ಕ್ಯಾಶ್ ಕೊಡಿ, ಆ ಥರ ಅಂತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲೂ ತುಂಬ ಜನ ಇದು ಮಾಡಿದ್ದಾರೆ. ನಾನು ಒಂದು ಸಲ ಕಳ್ಸೋಕ್ಕೆ ಮುಂಚೆ ಟ್ರೈ ಮಾಡಿದ್ದೆ, ಆದರೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಅದಾದಮೇಲೆ ಬೇರೆಯವ್ರು ಹೇಳಿದ್ದಕ್ಕೆ ನಂಗೆ ಗೊತ್ತಾಯಿತು. ಆಮೇಲೆ ನಾನೇ ರಿಸರ್ಚ್ ಮಾಡಿದೆ, ಈ ಥರ ಮಾಡ್ತಾರೆ ಅಂದ್ಬಿಟ್ಟು. ಇವರು ತುಂಬ ಜನ ಮಾಡ್ತಾರೆ. ಇವರು ಸಿಂಪಲ್ಲು, ನೀವು 300 ರೂಪಾಯಿ ಹಾಕ್ಬಿಟ್ಟಿರ್ತೀರ, ಆಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಇದನ್ನೇ ಬ್ಲಾಕ್ ಮಾಡಿಬಿಡ್ತಾರೆ. 300 ರೂಪಾಯಿ ಹಾಕಿದ ತಕ್ಷಣ ನಿಮ್ಮ ವಾಟ್ಸಪ್ಪಿಂದ ಕಾಲು ಬ್ಲಾಕ್ ಆಗಿರುತ್ತೆ, ಮತ್ತು ನಿಮ್ಮ ಡೈರೆಕ್ಟ್ ನಂಬರಿಂದ ಮಾಡಿದ್ರು ಬ್ಲಾಕ್ ಆಗಿರುತ್ತೆ. ತುಂಬ ಇದು ಯಾಮಾರಿಸ್ತಾರೆ ಇವರು. ಅವಾಗೇನೋ ಕಂಪ್ಲೇಂಟು ಕೊಡೋಕ್ಕಾಗಲ್ಲ, ಯಾಕಂದರೆ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 1,500 ರೂಪಾಯಿ ಕೊಟ್ಟಿರ್ತೀವಿ. ಅದಕ್ಕೆಲ್ಲ ಇಲ್ಲಿ ಕಂಪ್ಲೇಂಟ್ ಕೊಡೋದು ಅಂದ್ಬಿಟ್ಟು ನಾವೇ ಸುಮ್ಮನೆ ಆಗೋಗ್ತೀವಿ. ಅದಕ್ಕೋಸ್ಕರ ಈ ಥರ ನಿಜವಾಗ್ಲೂ ಆಸೆಪಟ್ಟು ಇದು ಮಾಡ್ಕೋಬಾರ್ದು. ಹೆಂಗಿದ್ರು EMI ಸಿಗ್ತವೆ, EMI ತಗೋಬೋದು. ಈ ಥರ ಚೂತ್ಯಾಗಿಂತ EMI ಬೆಸ್ಟು. ಆರಾಮಾಗಿ ಒಂದು 10,000ನೋ ಒಂದು 5-6 ಸಾವಿರ ಕಟ್ಬಿಟ್ಟು ಮಂತ್ಲಿ ಕಟ್ಕೊಂಡಾರ ತಗೋಬೋದು.
ಇವರು ಇದರಲ್ಲೆಲ್ಲ ಬೇಜಾನ್ ಜನ ಇದಾಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು ಅಷ್ಟೇ.